ಬಿ ಪಾಸಿಟಿವ್ ಥಾಟ್ ಎಲ್ಕೆ ಚಾನಲ್ಗೆ ಸ್ವಾಗತ. ನೀನು ಎಷ್ಟು ನೋವು ಸಹಿಸಿಕೊಳ್ಳುತ್ತೀಯೋ ಅಷ್ಟೇ ಬೇಗ ಜೀವನದಲ್ಲಿ ಗೆಲ್ಲುತ್ತೀಯ. ಚಿಂತಿಸಬೇಡ, ನಿನ್ನ ನೋವಿಗೂ ಬೆಲೆ ಇದೆ. ಇಂದಿನ ನಿನ್ನ ಈ ಕಣ್ಣೀರೇ ನಾಳೆ ಬರುವ ಒಳ್ಳೆಯ ಸಮಯದ ಮುನ್ಸೂಚನೆ. ತಾಳ್ಮೆ ಕಳೆದುಕೊಳ್ಳಬಾರದು ಅಷ್ಟೇ. ನಿನ್ನ ಕಣ್ಣೀರು ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಎಷ್ಟೇ ಕಷ್ಟಗಳಿದ್ದರೂ ನನ್ನನ್ನು ನಂಬಿ ಬದುಕಿದವರಿಗೆ ಒಳ್ಳೆಯದೇ ಆಗುತ್ತದೆ. ಅಳಬೇಡ, ನಿನ್ನ ಕಷ್ಟದ ದಿನಗಳು ಕಳೆದು ಒಳ್ಳೆಯ ದಿನ ಬರುತ್ತದೆ. ತುಂಬಾ ಮೆರೆದವರು ಇಂದು ಸುಡುಗಾಡು ಎಂಬ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಚಿಂತಿಸಬೇಡಿ, ತಾಳ್ಮೆಯಿಂದ ನೋವನ್ನು ಮರೆತು ಜೀವನ ಮಾಡು. ನಿನ್ನ ತಾಳ್ಮೆಗೂ ಬೆಲೆ ಸಿಗುತ್ತದೆ. ನಿನ್ನ ವಿರುದ್ಧ ಯಾರು ಎಷ್ಟೇ ಕುತಂತ್ರ ಷಡ್ಯಂತ್ರ ಮಾಡಲಿ ನೀನು ಚಿಂತಿಸದಿರು. ಭಗವಂತನನ್ನು ಮಾತ್ರ ನಂಬು. ಅವರು ತೋಡಿದ ಹಳ್ಳಕ್ಕೆ ಅವರೇ ಬೀಳುವಂತೆ ಮಾಡುತ್ತೇನೆ ಕರ್ಮದ ರೂಪದಲ್ಲಿ. ಮನಸ್ಸಿಗೆ ಎಷ್ಟೇ ನೋವಾದರೂ ತಾಳ್ಮೆ ಇರಲಿ. ದೇವರು ನಿಮಗೆ ಕೊಡಬೇಕಾದನ್ನು ಸಮಯಕ್ಕೆ ಸರಿಯಾಗಿ ಕೊಟ್ಟೇ ಕೊಡುತ್ತಾನೆ. ನೋವನ್ನು ಮರೆತು ನಗುತ್ತಾ ಜೀವನ ಮಾಡು. ಅಳಬೇಡ, ಹೆದರಬೇಡಿ. ನಿಮಗೆ ಯಾರು ಏನೇ ಕೇಡು ಮಾಡಿದರೂ ಅದು ಅವರಿಗೆ ತಟ್ಟುತ್ತದೆ. ಕಾಲಚಕ್ರದ ಆಟದ ಮುಂದೆ ಯಾರೊಬ್ಬನ ಆಟವು ನಡೆಯುವುದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ನಿಮ್ಮನ್ನು ಬೀದಿಗೆ ತಂದು ನಡುನೀರಿನಲ್ಲಿ ಕೈ ಬಿಟ್ಟು ಹೋದವರಿಗೆ ಹೇಗೆ ಪಾಠ ಕಲಿಸುತ್ತೇನೆ ನಿನಗೆ ತಿಳಿದಿದೆ ಅಲ್ಲವೇ? ಜೀವನದಲ್ಲಿ ಈ ಎರಡು ರೀತಿಯ ವಿಷಯಗಳು ತುಂಬಾ ನೋವು ಕೊಡುತ್ತೆ. ಒಂದು, ಅವರ ಮೇಲೆ ಪ್ರೀತಿನೇ ಇರೋದಿಲ್ಲ, ಆದರೂ ಅವರೊಂದಿಗೆ ಜೀವನ ನಡೆಸಬೇಕು. ಇನ್ನೊಂದು, ಒಬ್ಬರ ಮೇಲೆ ಅತಿ ಹೆಚ್ಚು ಪ್ರೀತಿ ಇದ್ದರೂ ಅವರಿಲ್ಲದೆ ಜೀವಿಸಬೇಕು. ಯಾರ ಸಂತೋಷವೂ ಬೇರೆಯವರ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆಯೋ ಅವರಷ್ಟು ಬಡವರು ಮತ್ತೊಬ್ಬರಿಲ್ಲ. ಯಾರ ಸಲುವಾಗಿಯೂ ತುಂಬಾ ಕೆಳಗೆ ಬೀಳಬೇಡಿ. ಯಾವ ವ್ಯಕ್ತಿಗಾಗಿ ನೀವು ಕೆಳಗೆ ಬೀಳುತ್ತೀರೋ ಅವರು ನಿಮ್ಮನ್ನು ಎತ್ತಲು ನಿರಾಕರಿಸಿ ಬಿಡಬಹುದು. ಕೆಲವು ಜನ ಹೊರಗಿನಿಂದ ತುಂಬಾ ಸುಂದರವಾಗಿರುತ್ತಾರೆ, ಆದರೆ ಒಳಗಿನಿಂದ ತುಂಬಾ ವಿಷಕಾರಿಯಾಗಿರುತ್ತಾರೆ. ಬಡವರಾಗಿದ್ದರೆ ಎಲ್ಲರೂ ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ. ಪರಿಶ್ರಮ ಪಟ್ಟರೆ ಎಲ್ಲರೂ ನಿಮ್ಮನ್ನು ನೋಡಿ ನಗುತ್ತಾರೆ. ಯಾವಾಗ ಯಶಸ್ವಿಯಾಗುತ್ತೀರೋ ಆಗ ಎಲ್ಲರೂ ಹೊಟ್ಟೆ ಕಿಚ್ಚು ಪಡುತ್ತಾರೆ. ತಪ್ಪು ಮಾಡಿಬಿಟ್ಟು ನಿಮ್ಮನ್ನು ನೀವು ಸರಿ ಎಂದು ಸಾಬೀತುಪಡಿಸುವುದು ಅಷ್ಟು ಕಷ್ಟವೇನಿಲ್ಲ, ಆದರೆ ಸರಿಯಾಗಿದ್ದುಕೊಂಡು ಅದನ್ನು ಸಾಬೀತುಪಡಿಸುವುದು ತುಂಬಾ ಕಷ್ಟವಾಗುತ್ತೆ. ದುಃಖ ಮತ್ತು ಕಷ್ಟವನ್ನು ಅವಶ್ಯಕವಾಗಿ ಮರೆತು ಬಿಡಬಹುದು, ಆದರೆ ನಮ್ಮ ಜೊತೆ ಆದ ಮೋಸ ಮಾತ್ರ ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ತಾಳ್ಮೆ ಇರಲಿ ಮನುಷ್ಯ. ಈ ಕಷ್ಟದ ದಿನಗಳು ಕಳೆದು ಹೋಗುವುದು. ನಿಮ್ಮನ್ನು ನೋಡಿ ನಗುವವರ ಮುಖವು ಇಳಿದು ಹೋಗುವುದು. ಜೀವನದಲ್ಲಿ ಒಂದಂತೂ ಸರಿಯಾಗಿಯೇ ಕಲಿತಿದ್ದೇವೆ. ಯಾರನ್ನೇ ನೀವು ಜೀವಕ್ಕಿಂತ ಹೆಚ್ಚು ಪ್ರೀತಿಸಿ ಅವರು ಒಂದಲ್ಲ ಒಂದು ದಿನ ಬದಲಾಗೇ ಆಗುತ್ತಾರೆ. ಮನುಷ್ಯನ ಹತ್ತಿರ ಎಷ್ಟು ಸಂಪತ್ತು ಇರಲಿ, ಸಾವು ಬಂದಾಗ ದೇವರು ನಮಗೆ ಕೊಡುವುದು ಎರಡೇ ಆಯ್ಕೆಗಳನ್ನು. ಒಂದು, ಕೊಟ್ಟು ಹೋಗುವುದು. ಇನ್ನೊಂದು, ಬಿಟ್ಟು ಹೋಗುವುದು. ನಮ್ಮ ಜೊತೆ ಕೊಂಡು ಇರುವ ಅವಕಾಶ ದೇವರು ನಮಗೆ ಇನ್ನೂ ಕಲ್ಪಿಸಿಲ್ಲ, ಮುಂದೆ ಕಲ್ಪಿಸುವುದು ಇಲ್ಲ. ಮತ್ತೆ ಯಾಕೆ ಈ ಮೋಹ? 100 ಬಿಂದಿಗೆಗಳಿಂದ ನೀರು ಹಾಕಿದ ಮಾತ್ರಕ್ಕೆ ಗಿಡ ಮರವಾಗಿ ಬೆಳೆದು ಆ ಕ್ಷಣದಲ್ಲಿಯೇ ಕಾಯಿ ಬಿಡುವುದಿಲ್ಲ. ಅದೇ ತರಹ ಮನುಷ್ಯನ ಜೀವನ ಕೂಡ. ನಾವು ಬಹಳ ಕಷ್ಟ ಪಡುತ್ತಿದ್ದೇವೆ ಎಂದ ಮಾತ್ರಕ್ಕೆ ಎಲ್ಲ ಕೆಲಸಗಳು ಕ್ಷಣದಲ್ಲಿಯೇ ಮುಗಿಯುವುದಿಲ್ಲ. ಯಾವುದಕ್ಕೂ ಸಮಯ ಬರಬೇಕು, ಸಹನೆ ಇರಬೇಕು. ಯಾರನ್ನು ದ್ವೇಷಿಸುವುದರಲ್ಲಿ ಕಾಲ ಕಳೆಯಬೇಡಿ. ಈ ಜೀವನ ತುಂಬಾ ಚಿಕ್ಕದು, ಯಾಕಂದ್ರೆ ನಮ್ಮ ಪಯಣ ಎಲ್ಲಿ ಎಂದು ನಮಗೆ ಅವರಿಗೆ ಯಾರಿಗೂ ತಿಳಿದಿಲ್ಲ. ಮುಂದುವರೆಯಲು ಪ್ರಯತ್ನಿಸಿದವನಿಗೆ ಸಹಾಯ ಮಾಡಿ, ಆಗ ನಿಮ್ಮ ಅಭಿವೃದ್ಧಿಗೆ ಮತ್ತೊಬ್ಬರು ಸಹಾಯ ಮಾಡುತ್ತಾರೆ. ಹೃದಯದಲ್ಲಿ ಪ್ರೀತಿ ತುಂಬಿದ್ರೆ ವೈರಿಗಳು ಸ್ನೇಹಿತರಾಗ್ತಾರೆ. ಮನದಲ್ಲಿ ದ್ವೇಷವನ್ನೇ ತುಂಬಿಕೊಂಡರೆ ಸ್ನೇಹಿತರು ಕೂಡ ವೈರಿಗಳಾಗ್ತಾರೆ. ಗುರಿ ಇಟ್ಕೊಂಡು ಸಾಗುವವರು ಯಾವತ್ತಿಗೂ ಸಾಧಕರಾಗುತ್ತಾರೆ. ಕೇವಲ ಆಸೆಗಳನ್ನು ಇಟ್ಟುಕೊಂಡವರು ಸಾಮಾನ್ಯವಾಗಿ ಉಳಿದು ಬಿಡ್ತಾರೆ. ಕೋಪ ಎಷ್ಟೇ ತೀವ್ರವಾಗಿದ್ದರೂ ಅನುಭವಿಸುವುದಕ್ಕೆ ಆದ್ದರಿಂದ ಗತವನ್ನ ಸಾಧ್ಯವಿಲ್ಲ. ಅದೆಷ್ಟೇ ಆತಂಕವಿದ್ದರೂ ಅದರಿಂದ ಭವಿಷ್ಯ ಬದಲಾಗುವುದಿಲ್ಲ. ಸೋಲು ಎನ್ನುವುದು ಜೀವನದ ಒಂದು ಅವಿಭಾಜ್ಯ ಅಂಗ. ಸೋಲದೇ ಇದ್ರೆ ನೀವು ಯಾವತ್ತೂ ಕಲಿಯುವುದಕ್ಕೆ ಸಿಗೋಲ್ಲ. ಕಲಿದೇ ಇದ್ರೆ ನೀವು ಯಾವತ್ತಿಗೂ ಬದಲಾಗುವುದಿಲ್ಲ. ಬದಲಾಗದೇ ಇದ್ರೆ ಬದುಕಿನಲ್ಲಿ ನಿಂತ ನೀರಾಗುತ್ತೀರಾ. ಸೋಲು ಬದುಕಿನ ಅಂತ್ಯ ಎಂದು ಭಾವಿಸಬೇಡಿ, ಅದರಿಂದ ಅನುಭವವನ್ನು ಕಲಿತೀರಾ. ಜಗತ್ತಿನ ಯಾವ ಶಕ್ತಿ ಕೂಡ ನಿಮ್ಮನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವಿಲ್ಲ. ವಾಸ್ತವ ಹೇಗಿದೆಯೋ ಹಾಗೆ ಅದನ್ನು ಎದುರಿಸಿ ಅದು ಹೀಗಿರಬೇಕು ಹಾಗಿರಬೇಕು ಅಂತ ಅಂದುಕೊಳ್ಳುವುದು ವ್ಯರ್ಥ. ವಾಸ್ತವ ಎಷ್ಟೇ ಕೆಟ್ಟದಾಗಿದ್ದರೂ ಅದನ್ನು ಸಹನೀಯಗೊಳಿಸುವುದು ಬದುಕಿನಲ್ಲಿ ಅಡಗಿರುವ ನಿಜವಾದ ಸ್ವಾರಸ್ಯ. ದುಃಖದ ಬಗ್ಗೆ ಯೋಚಿಸುತ್ತಿದ್ದರೆ ಸದಾ ದುಃಖಿಯಾಗಿಯೇ ಉಳಿಯುತ್ತೀರಾ. ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖವಾಗಿ ಬಾಳುತ್ತೀರಾ. ಯಾಕಂದ್ರೆ
ಮನಸ್ಸು ಸದಾ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು. ಪ್ರೇಮ ತುಂಬಿರುವ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿರುವ ಶಿರ, ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು, ಸತ್ಯವನ್ನೇ ನುಡಿಯುವ ನಾಲಿಗೆ, ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು ಅನ್ನೋದನ್ನ ನಾವು ಮರೆಯಬಾರದು. ಸುಳ್ಳು ಅನ್ನುವ ಕೆಂಡ ಸುಟ್ಟು ಬೂದಿಯಾಗಲೇಬೇಕು, ಸತ್ಯ ಅನ್ನುವ ಮಾಣಿಕ್ಯ ಹೊಳಪು ನೀಡಲೇಬೇಕು. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಜೀವನದಲ್ಲಿ ನಾವು ಒಬ್ಬ ಮನುಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕು. ನೋವು ಕೊಟ್ಟವರೇ ನಿಮಗೆ ಮಾರ್ಗದರ್ಶಕರು, ನಂಬಿಸಿ ಮೋಸ ಮಾಡಿದವರೇ ನಿಮಗೆ ಗುರುಗಳು, ಕಷ್ಟ ಕೊಟ್ಟವರೇ ನಿಮಗೆ ಹಿತೈಷಿಗಳು, ಅವಮಾನ ಮಾಡಿದವರೇ ನಿಮಗೆ ಸ್ಫೂರ್ತಿದಾತರು, ಕಾಲ್ ಎಳೆದವರೇ ನಿಮಗೆ ಶಕ್ತಿದಾತರು, ತಿರಸ್ಕಾರ ಮಾಡಿದವರೇ ನಿಮಗೆ ಪುರಸ್ಕೃತರು, ಹಂಗಿಸಿದವರೇ ನಿಮಗೆ ಅನ್ನದಾತರು, ಇವೆಲ್ಲಕ್ಕಿಂತ ಮಿಗಿಲಾಗಿ ನಿಮಗೆ ಪ್ರೀತಿ ಕೊಟ್ಟವರೇ ನಿಮ್ಮ ದೇವರು. ಹಾಗಾಗಿ ಈ ಜಗತ್ತಿನಲ್ಲಿ ನಿಮಗೆ ಯಾರು ಶತ್ರುಗಳಿಲ್ಲ, ನಮಗೆ ಶತ್ರುಗಳು ಇದ್ದಾರೆ ಎಂದು ಯಾವತ್ತಿಗೂ ನೊಂದುಕೊಳ್ಳಬೇಡಿ. ಇವರೆಲ್ಲ ನಿಮಗೆ ಮಾರ್ಗದರ್ಶಕರು. ಒಂಟಿಯಾಗಿದ್ದೀನಿ ಅಂತ ಹೆದರಬೇಡಿ. ಜಗತ್ತಿಗೆ ಬೆಳಕು ಕೊಡುವಂತಹ ಸೂರ್ಯ ಮತ್ತು ಚಂದ್ರ ಇಬ್ಬರು ಒಂಟಿನೇ. ನಮ್ಮಿಂದ ಲಾಭವಿದೆ ಅಂತ ತಿಳಿದಾಗ ಶತ್ರು ಕೂಡ ಮಿತ್ರವಾಗುತ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ತಿಳಿದ ಮೇಲೆ ಮಿತ್ರ ಕೂಡ ಶತ್ರುವಾಗಿ ಬದಲಾಗುತ್ತಾನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.